ಮಾಸ್ಟರ್ ತ್ರಿಬಲ್ ನೈನ್ನ ಹೊಸ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ನಂಗ್ ಮೀನಿನ ತವಾ ಫ್ರೈ. ನೋಡಿ, ಅದಕ್ಕೆ ದೊಡ್ಡ ದೊಡ್ಡ ನಂಗ್ ತಂದಿದ್ದೇನೆ. ಈಗ ಇದನ್ನ ಕ್ಲೀನ್ ಮಾಡ್ತೇನೆ. ನಂಗ್ ಕ್ಲೀನ್ ಮಾಡೋದು ತುಂಬಾ ಸುಲಭ. ಮೊದಲು ಇದರ ಸಿಪ್ಪೆ ತೆಗಿಬೇಕಾಗ್ತದೆ. ಈ ಮೀನಿದು ನಾವು ನೋಡಿ, ಇದರ ಸಿಪ್ಪೆ ನಾನು ತೆಗೆದು ತೋರಿಸ್ತೇನೆ. ನೋಡಿ, ತುಂಬ ಸುಲಭವಾಗಿ ಸಿಪ್ಪೆ ಬರ್ತದೆ, ಮೇಲಿನ ಸಿಪ್ಪೆ. ಈ ನಂಗ್ ಮೀನಿದು ಫ್ರೈ ತುಂಬ ಒಳ್ಳೆಯದಾಗುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಇದರ ಸಿಪ್ಪೆನ ಕ್ಲೀನಾಗಿ ತೆಗೆದಿದ್ದೇನೆ. ನೋಡಿ, ಇದು ಇದರ ವೇಸ್ಟ್ ಪಾರ್ಟ್. ಒಂದನ್ನು ಕ್ಲೀನ್ ಮಾಡಿ ಆಯಿತು. ನೋಡಿ, ನಂಗ್ ಮೀನು ತವಾ ಫ್ರೈಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೇವೆ. ಒಂದು 6 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ತಗೋತೇನೆ. ಅರ್ಧ ಸ್ಪೂನು ಅರಶಿನ ಹುಡಿ ಹಾಕ್ತೇನೆ. ಒಂದು ಅರ್ಧ ಸ್ಪೂನು ಪೆಪ್ಪರ್ ಹಾಕ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಇದಕ್ಕೆ ಅರ್ಧ ಲಿಂಬೆ ಹುಳಿನ ಹಿಂಡ್ತೇನೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೇನೆ. ಒಂದು ಮೊಟ್ಟೆನ ಒಡೆದಾಕ್ತೇನೆ. ಮೊಟ್ಟೆನ ಒಡೆದಾಕಿದ್ರೆ ಕೋಟಿಂಗ್ ಚೆನ್ನಾಗಿ ನಿಲ್ಲುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೇನೆ. ಮಸಾಲ ರೆಡಿಯಾಗಿದೆ, ಫಿಶ್ ಫ್ರೈ ಮಸಾಲ. ಈಗ ಇದನ್ನು ನಾನು ಅಪ್ಲೈ ಮಾಡ್ತೇನೆ ನಂಗ್ ಮೀನಿಗೆ. ದೊಡ್ಡ ನಂಗ್ ಮೀನು. ಸರಿಯಾಗಿ ಅಪ್ಲೈ ಮಾಡಿದ್ದೇನೆ. ಈಗ ಎಲ್ಲ ಮೀನಿಗೂ ಹಾಗೆ ಅಪ್ಲೈ ಮಾಡ್ತೇನೆ ನಾನು. ಇನ್ನಿದನ್ನೊಂದು ಅರ್ಧ ಗಂಟೆ ಹಾಗೇ ಬಿಡ್ತೇನೆ. ಮೀನು ಮಸಾಲಾನ ಚೆನ್ನಾಗಿ ಎಳ್ಕೊಳ್ಳಿ. ನೋಡಿ, ಒಂದು ದೊಡ್ಡ ಕಾಲು ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಅರ್ಧ ಗಂಟೆ ಹಾಗೇನೆ ಇಟ್ಟಿದ್ದೆ. ಮೀನು ಚೆನ್ನಾಗಿ ಮಸಾಲಾನ ಎಳ್ಕೊಂಡಿದೆ. ಈಗ ಇದನ್ನು ತವಕ್ಕೆ ಹಾಕ್ತೇನೆ. ಈಗ ಮತ್ತೊಂದು ಮೀನು ಹಾಕ್ತೇನೆ.
ನಂಗೆ ತವಾ ಫ್ರೈ ರೆಡಿ ಆಗಿದೆ. ಹೇಗೆ ಬಂದಿದೆ ಅಂತ ನೋಡ್ತೇನೆ ನಾನು. ಸೂಪರ್ ಆಗಿ ಬಂದಿದೆ, ಸೂಪರ್ ಟೇಸ್ಟ್. ಸೂಪರ್ ಆಗಿ ಬಂದಿದೆ.